ಸ್ಕಿನ್ನಲ್ಲಿರುವಂಥ ಕಪ್ಪು ಕಲೆ ಬಂಗು ಅನ್ಇವನ್ ಸ್ಕಿನ್ ಟೋನ್ ಐತಿ ಎಲ್ಲನೂ ಹೊಡೆದೊಡಿಸಿ ನಮ್ಮ ಸ್ಕಿನ್ನನ್ನು ಇದು ಫಳಫಳ ಅಂತ ಹೇಳಂದು ಹೊಳೆಯುವಂತೆ ಮಾಡುವಂಥ ಒಂದು ಒಳ್ಳೆಯ ಕ್ರೀಮನ್ನು ನಿಮಗೋಸ್ಕರ ಇಲ್ಲಿ ಮಾಡಿ ತೋರಿಸಿದ್ದೀನಿ. ಈ ಕ್ರೀಮನ್ನು ನೀವು ಮನೇಲಿ ಟ್ರೈ ಮಾಡಿ ನೋಡಿರಿ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಬಹಳ ದಿನ ಆಯಿತು ವಿಡಿಯೋ ಹಾಕಿಲ್ಲ, ಏನೋ ಅರ್ಜೆಂಟಾಗಿ ಕೆಲಸ ಬಂತು ಅಂತ ಹೇಳಂದು ಬೆಂಗಳೂರಿಗೆ ಹೋಗಿದ್ದೆ, ಹಾಗಾಗಿ ವಿಡಿಯೋ ಹಾಕೋದು ಬಹಳ ದಿನ ಆಯಿತು, ದಯವಿಟ್ಟು ಕ್ಷಮೆ ಇರಲಿ. ಜೊತೆಗೆ ಇವತ್ತು ನಾನು ನಿಮಗೋಸ್ಕರ ಬಹಳಷ್ಟು ಎಲ್ಲ ಕಡೆ ಅಡ್ಡಾಡಿ ಬಂದು ಸ್ಕಿನ್ ಎಲ್ಲ ಟ್ಯಾನ್ ಆಗಿತ್ತು, ಅದಕ್ಕೋಸ್ಕರ ಒಂದು ಒಳ್ಳೆ ಹೋಮ್ ರೆಮಿಡಿ ನಾನು ಮನೆಯಾಗ ಮಾಡ್ಕೊಂಡಿದ್ದೆ. ಅದರದ್ದು ರಿಸಲ್ಟು ನಿಮ್ಮ ಎದುರಿಗೆ ಐತಿ. ಎಷ್ಟು ಚೆನ್ನಾಗಿ ಸ್ಕಿನ್ ಕಾಣಾಗುತ್ತದೆ ಅಂತ ಹೇಳೋದು ನೀವು ನೋಡ್ಬೋದು. ಅದೇ ಒಂದು ಕ್ರೀಮನ್ನು ನಿಮಗೆ ಇವತ್ತು ನಾನು ಮಾಡಿ ತೋರಿಸಿದ್ದೀನಿ. ಬಹಳನೇ ಸುಲಭವಾಗೈತಿ. ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸನ್ನು ಹಾಕಿ ನೀವು ಈ ಕ್ರೀಮನ್ನು ರೆಡಿ ಮಾಡ್ಕೋಬೋದು. ಎಷ್ಟು ಸುಲಭವಾಗೈತಿ ಅನ್ನೋದನ್ನು ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಒಳ್ಳೊಳ್ಳೆ ಸ್ಕಿನ್ ಕೇರ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾ, ಅದಕ್ಕೋಸ್ಕರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ. ಬಹಳಷ್ಟು ಜನ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಜಾಯ್ನ್ ಆಗ್ತಾ ಇದ್ದೀರಾ. ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಥ್ಯಾಂಕ್ಸನ್ನು ಹೇಳ್ತೀನಿ. ಅದ್ರ ಜೊತೆಗೆ ಒಂದಷ್ಟು ಸಿಸ್ಟರ್ಸು ನನಗೆ ಕಮೆಂಟ್ ಅಂದ್ರೆ ವಾಯ್ಸ್ ರೆಕಾರ್ಡನ್ನು ಕಳಿಸಿದಾರೆ. ಅವರು ಸೋಪು ಮತ್ತು ಪಿಗ್ಮೆಂಟೇಷನ್ ಆಯಿಲನ್ನು ಬಳಸಿ ಜೊತೆಗೆ ಗಿಫ್ಟ್ ಕಳಿಸಿದ್ದಕ್ಕೋಸ್ಕರ ನಮ್ಮ ಅಭಿನಯ ಸಿಸ್ಟರು ಒಂದು ವಾಯ್ಸ್ ಮೆಸೇಜನ್ನು ಕಳಿಸಿದ್ದಾರೆ. ಅದನ್ನ ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ನಿಮಗೆ ತೋರಿಸ್ತೀನಿ. ಇವತ್ತು ಈ ಕ್ರೀಮ್ ಯಾವ ರೀತಿ ಮಾಡಿದೆ ಅಂತ ಹೇಳಿದ್ರೆ ನಿಮ್ಗೆ ಮೊದಲು ತೋರಿಸ್ಕೊಡ್ತೀನಿ. ಬರ್ರಿ, ಮನ್ಯಾಗ ರೆಡಿ ಮಾಡಿಕೊಂಡು ನೀವು ಟ್ರೈ ಮಾಡಿರಿ. ಪ್ರತಿದಿನ ರಾತ್ರಿ ಈ ಒಂದು ಕ್ರೀಮನ್ನು ನೀವು ಹಚ್ಕೊಂಡ್ರೆ ನಿಮ್ಮ ಸ್ಕಿನ್ನು ಪಳಪಳ ಅಂತ ಹೇಳೋದು ಹೊಳಿತೈತಿ. ಬರ್ರಿ, ಈ ಕ್ರೀಮ್ ಯಾವ ರೀತಿ ಮಾಡಿದೆ ಅಂತ ಹೇಳಿದ್ರೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಮೊದಲಿಗೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಈ ಅಕ್ಕಿ ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡುತ್ತಾ, ಗ್ಲೋ ಮಾಡುತ್ತಾ ಮತ್ತು ಸ್ಕಿನ್ನನ್ನು ಹೆಲ್ದಿ ಇಟ್ಟು ಜೊತೆಗೆ ಓಪನ್ ಸ್ಪೋರ್ಸನ್ನು ಇದು ಕಡಿಮೆ ಮಾಡಿ ನ್ಯಾಚುರಲ್ ಗ್ಲೋವನ್ನು ಕೊಡುತ್ತೆ. ಅದಕ್ಕೋಸ್ಕರ ಇಲ್ಲಿ ಅಕ್ಕಿ ತೊಗೊಂಡಿದ್ದೀನಿ. ನಾನು ಹಂಗೆ ಒಂದು 4 ಬಾದಾಮಿನ ತೊಗೊಂಡಿದ್ದೀನಿ. ಎರಡನ್ನೂ ಕ್ಲೀನಾಗಿ ತೊಳೆದು ನಾನು ರಾತ್ರಿನೇ ಇಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ವಿಟಮಿನ್ ಇ ಜಾಸ್ತಿ ಇರೋದ್ರಿಂದ ಬಾದಾಮಿಯಲ್ಲಿ ನಮ್ಮ ಸ್ಕಿನ್ನ ನರಿಶ್ ಆಗಿಡುತ್ತೆ ಮತ್ತು ಸಾಫ್ಟ್ ಮಾಡುತ್ತೆ ಮತ್ತು ಹೆಲ್ದಿ ಸ್ಕಿನ್ ಆಗಿ ಇಡೋದಕ್ಕೆ ಇದು ಸಹಾಯ ಮಾಡ್ತದೆ. ಅದಕ್ಕೋಸ್ಕರ ಇಲ್ಲಿ ಬಾದಾಮಿನ ತೊಗೊಂಡಿದ್ದೀನಿ. ನಾನು ನೋಡಲಿ, ಬೆಳಗ್ಗೆ ನಾನು ಬಾದಾಮಿನ ಪೂರ್ತಿಯಾಗಿ ಬಾದಾಮಿ ಮೇಲೆ ಸಿಪ್ಪೆ ತೆಗೆದು ಈ ನೀರೇನಾಯಿತು ಎರಡೂ ಸೇರಿಸಿ ನಾನಿಲ್ಲಿ ಮಿಕ್ಸಿ ಮಾಡ್ಕೊತೀನಿ. ಈ ರೀತಿಯಾಗಿರುವಂಥ ನಮ್ಗೆ ಈ ಅಕ್ಕಿ ಮತ್ತು ಬಾದಾಮಿಯಿಂದ ಬಂದಿರುವಂಥ ಹಾಲನ್ನು ನಾವಿಲ್ಲಿ ತೊಗೋಬೇಕಾಗತ್ತೆ. ಇದರಿಂದ ಒಂದು ಒಳ್ಳೆ ಕ್ರೀಮನ್ನು ನಾವು ಮಾಡ್ಬೋದು. ಎಷ್ಟು ಚೆನ್ನಾಗೈತೆ ಅಂತ ಅಂದ ಕ್ರೀಮು ಒಂದು ಸರ್ತಿ ನೀವು ಮನ್ಯಾಗ ಟ್ರೈ ಮಾಡಲೇಬೇಕು. ಯಾಕಂತ ಅಂದ್ರೆ ನಾನು ಹೇಳ್ಕೊಡುವಂಥ ಹೋಮ್ ರೆಮಿಡಿಗಳಲ್ಲಿ ಇದು ಒಂದಾಗಿರುತ್ತೆ. ಎಲ್ಲರೂ ಕ್ರೀಮ್ಗಳನ್ನ ಟ್ರೈ ಮಾಡ್ತಾ ಇದ್ದೀರಿ. ಮನೆಯಲ್ಲಿ ಮಾಡ್ಕೊಳ್ಳುವಂಥ ಕ್ರೀಮು ಒಳ್ಳೆ ಒಂದು ರಿಸಲ್ಟ್ ಕೊಡ್ತಾ ಇದ್ದಿ. ಈ ಮೇಲೆ ಬಂದಿರುವಂಥ ತರಿನ ನಾವು ಚೆಲ್ಲೋದು ಬೇಡ. ಇದನ್ನೇನು ಮಾಡಬೇಕು ಅಂತ ಹೇಳಿ ನಾನು ನಿಮ್ಗೆ ಮುಂದೆ ಹೇಳ್ತೀನಿ. ಪೂರ್ತಿಯಾಗಿ ಇದರಲ್ಲಿರುವಂಥ ಹಾಲನ್ನು ನಾನು ಬಸ್ತು ತಗೊಂಡು ಇಲ್ಲಿ ನೋಡ್ರಿ ಇಷ್ಟು ಹಾಲು ಬಂದೈತೆ ನಮಗೀಗ. ಇದನ್ನು ನಾನು ಒಂದು ಬಾಣಲಿಗೆ ಹಾಕೊತೀನಿ. ಬಾಣಲಿಗೆ ಅಂದರೆ ತಳ ಹತ್ತುವಂಥದ್ದು, ಸ್ವಲ್ಪ ದಪ್ಪ ತಳ ಇರುವಂಥ ಬಾಣಲಿಗೆ ಅಂತ ತೊಗೊಂಡ್ರೆ ಚೆನ್ನಾಗಿರ್ತೈತಿ. ಇದನ್ನು ಬಾಣಲಿಗೆ ಹಾಕಿ ನಾನು ಇಲ್ಲಿ ನಾನ್ ಸ್ಟಿಕ್ ತವನ ತೊಗೊಂಡಿದ್ದೀನಿ. ಇಷ್ಟನ್ನು 2 ಸರ್ತಿ ನಾನು ಸೋಸ್ಕೊಂಡಿದ್ದೀನಿ. ಫಸ್ಟಿಗೆ ಒಂದು ಸರ್ತಿ ಸೋಸ್ಕೊಂಡೆ, ಮತ್ತೆ ಇನ್ನೂ ಒಂದು ಸರ್ತಿ ಇದನ್ನ ಸೋಸ್ಕೊಂಡು ಇದನ್ನು ನೀವು ಗ್ಯಾಸ್ ಮೇಲೆ ಇಟ್ಟು ಹಿಂಸರಿಯಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಒಂದು 2-3 ನಿಮಿಷದಲ್ಲಿ ನಮಗಿದು ಕ್ರೀಮು ರೆಡಿ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪನೇ ಸಾವಕಾಶವಾಗಿ ಇದನ್ನ ಸಣ್ಣ ಉರಿಯಲ್ಲಿಟ್ಟು ಕೈಯಾಡಿಸ್ತಾ ಇರಬೇಕು. ಕೈಯಾಡಿಸ್ತಾ ಇದ್ದಾಗ ನಮಗಿಲ್ಲಿ ಒಂದು ಕ್ರೀಮ್ ರೀತಿಯಾಗಿರುವಂಥ ಒಂದು ಟೆಕ್ಸ್ಚರ್ ಬರ್ತಿಲ್ಲ, ನಿಮಗೆ ಗೊತ್ತಾಗುತ್ತೆ. ನಂತರ ಅಷ್ಟು ಪೂರ್ತಿ ಗಟ್ಟಿಯಾಗೋ ಮಟ್ಟ ಮಾಡೋಕ್ಕೆ ಹೋಗ್ಬೇಡ್ರಿ. ಈ ರೀತಿಯಾಗಿರುವ ಇಷ್ಟಾದರೆ ಸಾಕು ನಿಮ್ಗೆ. ಈ ರೀತಿ ಆದಮೇಲೆ ನೀವು ಗ್ಯಾಸ್ ಆಫ್ ಮಾಡಿ ಇದನ್ನ ಕೆಳಗಿಳಿಸಿ ಇಟ್ಕೊಂಡ್ಬಿಡ್ರಿ. ಅಥವಾ ಬಿಸಿ ಇರ್ತಲ್ಲ ಅದಕ್ಕೂ ಅವಾಗಲೇ ಅದು ಸ್ವಲ್ಪ ಸಾವಕಾಶವಾಗಿ ಗಟ್ಟಿ ಆಗ್ತಾ ಬರ್ತೈತಿ. ಇಲ್ಲಿ ಒಂದು 4-5 ಎಸಳು ನಾನು ಕೇಸರಿನ ತೊಗೊಂಡಿದ್ದೀನಿ. ಕೇಸರಿ ನೆನೆಯೋಷ್ಟೇ ನಾನು ಇಲ್ಲಿ ಹಸಿ ಹಾಲನ್ನು ಹಾಕ್ಕೊಂಡಿದ್ದೀನಿ. ನೋಡ್ರಿ, ಕೇಸರಿ ಎಷ್ಟು ನೆನೆಯುತ್ತೋ ಅಷ್ಟೇ ಸಾಕು ನನಗಿಲ್ಲಿ. ಹಾಲು ಜಾಸ್ತಿ ಹಾಕ್ಕೊಂಡಿಲ್ಲ. ಕೇಸರಿ ನೆನೆಯುವಷ್ಟು ನಾನು ಇಲ್ಲಿ ಹಾಲು ಹಾಕ್ಕೊಂಡು ಅದನ್ನು ನೆನೆಯಕ್ಕಿಟ್ಟಿದ್ದೀನಿ. ಈ ಕಡೆ ಈ ರೀತಿ ಕ್ರೀಮ್ ನಮ್ಗೆ ರೆಡಿ ಆಗೈತಿ. ಜೊತೆಗೆ ಇದು ಆರೈತಿ. ಇದನ್ನು ನಾನು ಒಂದು ಬಟ್ಲಿಗೆ ತಗೊತೀನಿ. ಪೂರ್ತಿಯಾಗಿ ನೀವೇನು ಮಾಡಬೇಕು, ಪೂರ್ತಿಯಾಗಿ ಸೋಸ್ಕೊಂಡು ತಗೊಂಡಾಗ ಅದ್ರ ಮೇಲಿಂದೆಲ್ಲ ಹೋಗಿರ್ತೈತಿ. ನೈಸಾಗಿ ಒಂದು ಪೇಸ್ಟ್ ರೀತಿಯಾಗಿರುವಂಥ ಒಂದು ಕ್ರೀಮ್ ಇಲ್ಲೇ ರೆಡಿ ಆಗೈತಿ. ಇದಕ್ಕೆ ನಾನು ಇನ್ನೂ ಏನೇನೆಲ್ಲ ಒಳ್ಳೊಳ್ಳೆ ಇಂಗ್ರೀಡಿಯೆಂಟ್ಸನ್ನು ಸೇರಿಸ್ತೀನಿ ಅಂತ ಹೇಳಿದ್ರೆ ನೋಡ್ತಾ ಹೋಗಿ. ಮನೆಯಲ್ಲಿ ಈ ಒಂದು ರೆಮಿಡಿ ಅಥವಾ ಒಂದು ಕ್ರೀಮನ್ನು ನೀವು ಮಾಡಿ ಇಟ್ಕೊಂಡ್ರಿ ಅಂತ ಅಂದ್ರೆ ನಿಮ್ಮ ಸ್ಕಿನ್ನನ್ನು ನೀವು ನಂಬಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುವಂಥ ಸ್ಕಿನ್ನನ್ನು ನೀವು ಪಡ್ಕೋಬೋದು. ನೋಡ್ರಿ, ಹಾಲಲ್ಲಿ ಪೂರ್ತಿಯಾಗಿ ಕೇಸರಿ ತನ್ನ ಕಲರ್ನ ಬಿಟ್ಕೊಂಡೈತಿ. ಇದನ್ನು ನಾನು ಈ ಬಟ್ಲಿಗೆ ಹಾಕಿ ಚೆನ್ನಾಗಿದ್ದನ್ನ ಮಿಕ್ಸ್ ಮಾಡ್ಕೊತೀನಿ ಇದರಲ್ಲಿ. ಯಾಕಂದರೆ ಕೇಸರಿದು ಎಷ್ಟೊಂದು ಬೆನಿಫಿಟ್ಸ್ ನಮ್ಮ ಸ್ಕಿನ್ಗೆ ಐತಿ ಅಂತ ಹೇಳೋದು ಗೊತ್ತಿದ್ದಿದೆ ಐತಿ ಎಲ್ಲರಿಗೂ. ಅದಕ್ಕೆ ನಾನು ಸ್ವಲ್ಪ ಮತ್ತೆ ಬಟ್ಲಲ್ಲಿ ಇರೋದಕ್ಕೆ ಅದನ್ನ ಹಾಕಿ ಚೆನ್ನಾಗಿ ಅದನ್ನ ಒಂದು ಸ್ವಲ್ಪ ಅಲ್ಲಾಡಿಸಿ ಅದನ್ನ ಇದಕ್ಕೆ ಹಾಕೊಂಡಿದ್ದೀನಿ. ನೋಡ್ಬೋದು, ನ್ಯಾಚುರಲ್ ಆಗಿರುವಂಥ ಕಲರ್ ಫ್ರೆಂಡ್ಸ್. ಇದಕ್ಕೆ ಯಾವುದೇ ರೀತಿ ಫುಡ್ ಕಲರ್ ಆಗಲಿ ಬೇರೆ ಯಾವ ಕಲರನ್ನು ನಾವು ಹಾಕಿರೋಂಗಿಲ್ಲ. ಇಷ್ಟು ಚೆನ್ನಾಗಿರುವಂಥ ಕಲರ್ ಈ ಕ್ರೀಮ್ ಕೊಡುತ್ತೆ ಅಂತ ಅಂದ್ರೆ ನೋಡ್ಬೋದು ನೀವು. ನ್ಯಾಚುರಲ್ ಆಗಿರುತ್ತೆ. ಇನ್ನೂ ಇದರೊಳಗೆ ಇದು ಕೇಸರಿ ದಳಗಳದಾವಲ್ಲ ಅದು ಸಹಿತ ಕಲರ್ ನಮಗೆ ಬಿಟ್ಕೊತ ಹೋಗುತ್ತೆ. ಇದನ್ನು ಹಾಕಿ ಚೆನ್ನಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೊಂದು ಅರ್ಧ ಸ್ಪೂನಷ್ಟು ಅಲೋವೆರಾ ಜೆಲ್ ತೊಗೊಂಡಿದ್ದೀವಿ ನಾವು.
ಅಲೋವೆರಾ ಜೆಲ್ಲು ನಮಗೆ ಕೂಲಿಂಗ್ ಎಫೆಕ್ಟ್ ಕೊಡ್ತೈತಿ, ಜೊತೆಗೆ ಡೀಪಾಗಿ ಹೈಡ್ರೇಷನ್ ಕೊಡುತ್ತೆ, ಜೊತೆಗೆ ಸ್ಕಿನ್ನನ್ನು ಸ್ಮೂತ್ ಮಾಡೋದಕ್ಕೆ ಇದು ಸಹಾಯ ಮಾಡ್ತೈತೆ. ಹಂಗಾಗಿ ಒಂದು ಅರ್ಧ ಸ್ಪೂನಷ್ಟು ನಾನು ಅಲೋವೆರಾ ಜೆಲ್ ತೊಗೊಂಡಿದ್ದೀನಿ. ಹಂಗೆ ಒಂದು ಸ್ವಲ್ಪ ಗ್ಲಿಸರಿನ್ ತೊಗೊಂಡಿದ್ದೀನಿ. ಗ್ಲಿಸರಿನ್ ಕೂಡ ನಮಗೆ ನ್ಯಾಚುರಲ್ ಆಗಿ ಮಾಯ್ಶ್ಚರೈಸಿಂಗ್ ಕೆಲಸ ಮಾಡುತ್ತೆ, ಜೊತೆಗೆ ಸ್ಕಿನ್ನನ್ನು ನ್ಯಾಚುರಲ್ ಆಗಿ ಬ್ರೈಟ್ ಮಾಡೋದಕ್ಕೆ ಸಹಾಯ ಮಾಡ್ತೈತಿ. ಅದ್ರ ಜೊತೆಗೆ ಇಲ್ಲಿ ವಿಟಮಿನ್ ಇ ಕ್ಯಾಪ್ಸೂಲ್ ಅನ್ನು ತೊಗೊಂಡಿದ್ದೀನಿ ನಾನು. ವಿಟಮಿನ್ ಇ ಕ್ಯಾಪ್ಸೂಲ್ ಅಂತ ನಿಮ್ಗೆ ಹೇಳೋದೇ ಬೇಡ, ಎಲ್ಲ ಒಂದು ಹೇರ್ ಕೇರು ಮತ್ತು ಸ್ಕಿನ್ ಕೇರಲ್ಲಿ ಈ ಒಂದು ವಿಟಮಿನ್ ಇ ಕ್ಯಾಪ್ಸೂಲನ್ನು ನಾವು ಹಾಕ್ತೀವಿ. ಇದು ಸಹಿತ ನಮ್ಮ ಸ್ಕಿನ್ನನ್ನು ನರಿಶ್ ಮಾಡ್ತೈತಿ, ಜೊತೆಗೆ ನಮ್ಮ ಸ್ಕಿನ್ ಡ್ರೈ ಇರೋದನ್ನ ಇದು ಕಡಿಮೆ ಮಾಡ್ತೈತಿ. ಜೊತೆಗೆ ನಾವಿಲ್ಲಿ ಕೇಸರಿ ಹಾಕೊಂಡಿದ್ದೀವಿ. ಕೇಸರಿ ಸಹಿತ ನಮ್ಮ ಸ್ಕಿನ್ ಟೋನನ್ನು ಇಂಪ್ರೂವ್ ಮಾಡ್ತೈತಿ. ಸ್ಕಿನ್ನಲ್ಲಿ ಡಲ್ನೆಸ್ ಅನ್ನು ಕಡಿಮೆ ಮಾಡಿ ನಮಗೆ ನ್ಯಾಚುರಲ್ ಆಗಿ ಗ್ಲೋ ಕೊಡುವಂಥ ಕೆಲಸನ ಕೇಸರಿ ದಳಗಳು ಮಾಡ್ತಾವೆ. ಎಲ್ಲಾನು ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಡಬ್ಬದಾಗ ಹಾಕಿ ಏರ್ ಕಂಟೈನರ್ ಡಬ್ಬದಾಗ ಹಾಕಿ ನೀವು ಎತ್ತಿಟ್ಕೋಬಹುದು. ಇದನ್ನ ಇಲ್ಲಿ ನಾನು ಫಸ್ಟಿಗೆ ಫೇಸ್ ವಾಶ್ ಮಾಡ್ಕೊಂಡ್ಬಂದಿನಿ. ಫೇಸ್ ವಾಶ್ ಮಾಡ್ಕೊಂಡು ಬಂದ ಆದಮೇಲೆ ನಾನೇನು ಮೇಲೆ ತರಿ ಉಳಿದಿತ್ತಲ್ಲ, ಅಕ್ಕಿ ಮತ್ತು ಬಾದಾಮಿ ತರಿ, ಅದನ್ನು ನಾನಿಲ್ಲಿ ಚೆಲ್ಲಿಲ್ಲ, ಅದನ್ನೇ ನಾನಿಲ್ಲಿ ಸ್ಕ್ರಬ್ ಮಾಡ್ತಿದ್ದೀನಿ. ಇಷ್ಟು ಚೆನ್ನಾಗಿ ಆಗುತ್ತಂದ್ರೆ ಸ್ಕಿನ್ ನಿಮ್ಮದು ಒಂದು ಸಾಫ್ಟ್ ಆಗುತ್ತೆ, ಮತ್ತು ಜೊತೆಗೆ ನಮ್ಮ ಸ್ಕಿನ್ ಡೆಡ್ ಸ್ಕಿನ್ ಎಲ್ಲ ತೆಗೆದು ಹಾಕುತ್ತೆ, ಅಷ್ಟು ಬ್ರೈಟ್ ಆಗುತ್ತೆ. ನಾನು ಈ ಫೇಸ್ ಪ್ಯಾಕ್ ಇದು ಒಂದು ಸ್ಕ್ರಬ್ಬನ್ನು ಮಾಡ್ಕೊತಿದ್ದೀನಿ. ಎಷ್ಟು ನಮ್ಮ ತುಟಿಯಿಂದ ಹಿಡಿದು ನಾವು ತುಟಿ ಗಲ್ಲ ಮತ್ತು ಎಲ್ಲ ಕಡೆ ಕಣ್ಣು ಸುತ್ತ ಎಲ್ಲ ಕಡೆ ನಾವು ಚೆನ್ನಾಗಿಲ್ಲಿ ಮಸಾಜ್ ಮಾಡಿಕೊಂಡು ನಂತರ ನಾನು ಇಲ್ಲಿ ಫೇಸ್ ವಾಶ್ ಮಾಡಿ ತೋರಿಸಿದ್ದೀನಿ ನಿಮಗೆ. ಎಷ್ಟು ಚೆನ್ನಾಗಿ ಅಂದರೆ ನಾನು ಸ್ವಲ್ಪ ಬೇಗನೆ ಇಲ್ಲಿ ಅಂದರೆ ನಿಮ್ಗೆ ಎಡಿಟ್ ಮಾಡಿ ತೋರಿಸೋದ್ರಿಂದ ನಾನು ಬೇಗನಾಗಿರ್ತೀವಿ. ಒಂದು 5 ರಿಂದ 10 ನಿಮಿಷ ಸಾವಕಾಶವಾಗಿ ನೀವು ಮಸಾಜ್ ಮಾಡ್ಕೋಬೇಕಾಗತ್ತೆ. ಮಸಾಜ್ ಮಾಡಿಕೊಂಡು ಫೇಸ್ ವಾಶ್ ಮಾಡಿಕೊಂಡು ನೀವು ಫೇಸನ್ನು ನೀವು ಮುಟ್ಕೊಂಡು ನೋಡಿದ್ರೆ ಇಷ್ಟು ಒಂದು ಸಾಫ್ಟ್ ಆಗಿರ್ತದೆ ಅಂದರೆ ಸ್ಕಿನ್ನು. ನೀವು ಈ ಫೇಸ್ ಪ್ಯಾಕನ್ನು ಮತ್ತು ಈ ಒಂದು ಸ್ಕ್ರಬ್ಬನ್ನು ಮನ್ಯಾಗ ಮಾಡಿ ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ ಇದ್ರದ್ದು ರಿಸಲ್ಟು ಮತ್ತು ಎಷ್ಟು ಸ್ಕಿನ್ ನಮ್ಮದು ಸಾಫ್ಟ್ ಆಗುತ್ತೆ ಅಂತ ಹೇಳೋದು ನಿಮ್ಗೆ ಕಾಣಿಸ್ತೈತಿ. ಇಲ್ಲಿ ನಾನು ಈ ಡಬ್ಬದಾಗ ಇಲ್ಲಿ ಕ್ರೀಮನ್ನು ಹಾಕಿಟ್ಟಿದ್ದೆ. ಅದು ನೋಡ್ರಿ ಕೇಸರಿ ಹಾಕಿದ್ರಿಂದ ಅದೆಲ್ಲ ಕಲರ್ ತನಸ್ತಾನೆ ಮತ್ತೆ ಬಿಟ್ಕೊಂತ ಐತಿ. ಇಷ್ಟು ನೈಸ್ ಆಗಿರುವಂಥ ಕ್ರೀಮ್ ಇಲ್ಲಿ ನಮಗೆ ರೆಡಿ ಆಗೈತಿ. ಇದನ್ನು ಆರಾಮಾಗಿ ನೀವು ಫ್ರಿಜ್ಜಲ್ಲಿ 1 ವಾರ ಆರಾಮಾಗಿ ನೀವು ಇಟ್ಕೋಬಹುದು. ನಾನು ಇಲ್ಲಿ ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಒಂದು ಸ್ಪೂನ್ ಅಷ್ಟು ಹಾಕಿ ನಾನು ಇಲ್ಲಿ ಮಾಡಿ ತೋರಿಸಿದ್ದೀನಿ. ನಿಮ್ಗೆ ಜಾಸ್ತಿ ಮಾಡ್ಕೋಬೇಕಂದ್ರೆ ನೀವು 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ನೀವು ಇಲ್ಲಿ ಮಾಡ್ಬೋದು. 1 ಟೇಬಲ್ ಸ್ಪೂನಿಗೆ ನನಗೆ 4 ಬಾದಾಮಿನ ಹಾಕಿ ಈ ಕ್ರೀಮನ್ನು ನಾನು ರೆಡಿ ಮಾಡಿದ್ದೀನಿ. ಫೇಸ್ ವಾಶ್ ಮಾಡ್ಕೊಂಡು ಆದಮೇಲೆ ಈ ಕ್ರೀಮನ್ನು ನಾನು ಎಲ್ಲ ಕಡೆ ಫೇಸ್ಗೆಲ್ಲ ಅಪ್ಲೈ ಮಾಡಿ, ಕತ್ತು ಭಾಗದಿಂದ ಹಿಡಿದು ಎಲ್ಲ ಕಡೆ ಅಪ್ಲೈ ಮಾಡಿ ಚೆನ್ನಾಗಿ ಒಂದು ಸ್ವಲ್ಪ ಮಸಾಜ್ ಮಾಡಿಕೊಂಡು ರಾತ್ರಿ ಲಿಪ್ ಬಾಮ್ ಹಚ್ಕೊಂಡು ಭಾಳನೇ ಚೆನ್ನಾಗಿರುವಂಥ ಒಂದು ಫೇಸ್ ಪ್ಯಾಕ್ ಇದಾಗಿರ್ತೈತಿ. ಆಮೇಲೆ ಕ್ರೀಮ್ ಇದಾಗಿರ್ತೈತಿ. ಇದನ್ನು ನೀವು ಮಾಡಿ ನೋಡ್ಬೋದು ಮನೇಲಿ, ಎಷ್ಟು ಸಾಫ್ಟ್ ಆಗುತ್ತೆ, ಎಷ್ಟು ಬ್ರೈಟ್ ಆಗುತ್ತೆ ಸ್ಕಿನ್ ಅನ್ನೋದನ್ನು ನೀವೇ ನೋಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗೈತಲ್ಲ. ಬಾದಾಮಿ ಅಕ್ಕಿ ಅಂತ ನಮ್ಮ ಕೊರಿಯನ್ ಗ್ಲಾಸ್ ಸ್ಕಿನ್ನನ್ನು ನಮ್ಗೆ ಈ ಅಕ್ಕಿ ನೀರು ಮತ್ತು ಅಕ್ಕಿ ಹಾಲು ಎಲ್ಲ ಕೊಡುತ್ತೆ. ಅದಕ್ಕೋಸ್ಕರ ಇಲ್ಲಿ ಮೇನ್ ಆಗಬೇಕಾಗಿರುವಂಥದ್ದು ಅಕ್ಕಿ ಮತ್ತು ಬಾದಾಮಿ ಹಾಲು, ಜೊತೆಗೆ ವಿಟಮಿನ್ ಇ ಕ್ಯಾಪ್ಸೂಲ್ಸು, ಗ್ಲಿಸರಿನು, ಅಲೋವೆರಾ ಜೆಲ್ ಎಲ್ಲ ಸೇರಿ ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡುತ್ತಾ ಮತ್ತು ಹೊಳಪಾಗಿಡಿಸೋದಕ್ಕೆ ಸಹಾಯ ಮಾಡ್ತೈತಿ. ಅದ್ರ ಜೊತೆಗೆ ನಮ್ಮ ಸ್ಕಿನ್ನಲ್ಲಿರುವಂಥ ಕಲೆಗಳನ್ನು ದೂರ ಮಾಡೋದಕ್ಕೆ ಈ ಒಂದು ಕ್ರೀಮು ಸಹಾಯ ಮಾಡ್ತೈತಿ. ಇದ್ರ ಮೇಲಿರುವಂಥ ತರಿನೂ ಚೆಲ್ಲಕ್ಕೆ ಹೋಗದೇನೆ ಒಂದ್ಸರ್ತಿ ಸ್ಕ್ರಬ್ ಮಾಡ್ಕೋರಿ, ಎಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ ಆಗುತ್ತೆ ಅಂತ ಹೇಳೋದು ನೀವಾಗಲೇ ನಿಮ್ಮ ಸ್ಕಿನ್ನನ್ನು ಮುಟ್ಕೊಂಡು ನೋಡಿದಾಗ ಗೊತ್ತಾಗುತ್ತೆ ಇಷ್ಟು ಸಾಫ್ಟ್ ಆಗಿರ್ತೈತಿ, ಆಮೇಲೆ ಅಷ್ಟು ಬ್ರೈಟ್ ಆಗಿರ್ತೈತಿ. ಈ ಒಂದು ಸ್ಕ್ರಬ್ಬನ್ನು ಮಾಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಜೊತೆಗೆ ಕ್ರೀಮನ್ನು ರೆಡಿ ಮಾಡಿಕೊಂಡು ಪ್ರತಿದಿನ ಮನೇಲಿ ಪ್ರತಿದಿನ ಬೇಡ, ಬರೀ ಒಂದೇ ಒಂದು ಸರ್ತಿ ಸ್ಕ್ರಬ್ ಮಾಡಿಕೊಂಡು ಒಂದೇ ಒಂದು ದಿನ ಈ ಒಂದು ಕ್ರೀಮನ್ನು ಹಚ್ಚಿ ನೋಡ್ರಿ. ಇದರ ಬದಲಾವಣೆ ಏನಂತ ಹೇಳೋದು ನಿಮ್ಗೆ ಗೊತ್ತಾಗುತ್ತೆ. ಆವಾಗ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ತೀರಿ ಬಂದು. ದಯವಿಟ್ಟು ಈ ಒಂದು ಕ್ರೀಮನ್ನು ಮನೆಗೆ ರೆಡಿ ಮಾಡ್ಕೊಂಡು ಹೆಂಗೆ ಬಂದಿತ್ತು ಅಂತ ಹೇಳೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಹಂಗೆ ಚಾನಲ್ನ ಯಾರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನೆ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ ಕ್ಲಿಕ್ ಮಾಡಿರಿ. ಮತ್ತೆ ನಿಮ್ಗೆ ಒಳ್ಳೊಳ್ಳೆ ಸ್ಕಿನ್ ಕೇರ್ ವಿಡಿಯೋಗಳು ಬರಬೇಕು ಅಂತ ಅಂದ್ರೆ ಆಲ್ ಬಟನ್ನ ಕ್ಲಿಕ್ ಮಾಡಿದಾಗ ಮಾತ್ರ ಆದಷ್ಟು ಬೇಗ ನಿಮ್ಗೆ ನೋಟಿಫಿಕೇಶನ್ ಬರ್ತಾವೆ. ಅದಕ್ಕೋಸ್ಕರ ಆಲ್ ಬಟನ್ನ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಬಾಯ್.